ನಮಸ್ಕಾರ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಹೇಗೆ ಸಾಗುತ್ತಿದೆ ಎಂದು ಕೇಳುತ್ತಿರುವಿರಿ. ಕರ್ನಾಟಕದಲ್ಲಿ ಆಡಳಿತ ಪಕ್ಷವು ಸುಗಮವಾಗಿ ಸುಗಮ ಸಂಗೀತವನ್ನ ಹಾಡಿಕೊಂಡು ಸ್ವರಾಭಿಷೇಕವನ್ನ ಮಾಡಿಕೊಂಡು ರ್ಯಾಪ್ ಸಂಗೀತವನ್ನ ಕೂಡ ಹಾಡಿಕೊಂಡು ಅತ್ಯುತ್ತಮವಾಗಿ ತನ್ನ ಪ್ರದರ್ಶನವನ್ನ ನೀಡುತ್ತಿದೆ. ಯಾಕೆಂದರೆ ಅದಕ್ಕೆ ಪ್ರಶ್ನೆ ಮಾಡುವರೇ ಇಲ್ಲ ನೋಡಿ, ವಿರೋಧವನ್ನೇ ಮಾಡುವರೇ ಇಲ್ಲ ನೋಡಿ. ವಿರೋಧ ಪಕ್ಷವೇ ಇಲ್ಲ ಎಂದು ಕೇಳುತ್ತಿದ್ದೀರಿ. ಅಯ್ಯೋ ಶಿವರಿ, ವಿರೋಧ ಪಕ್ಷ ಇತ್ತು, ಆದರೆ ಅದು ಅಡ್ಜಸ್ಟ್ಮೆಂಟ್ ಅನ್ನೋ ಲಾರಿಯ ಬಾಯಿಗೆ ಸಿಕ್ಕು ಆಕ್ಸಿಡೆಂಟ್ ಆಗಿ ಸತ್ತು 3.5 ವರ್ಷ ಮಾಡಿತ್ತು. 3 ವರ್ಷದ ಪುಣ್ಯತಿಥಿಯನ್ನ ಬಿಟ್ಟಿದ್ದೇವೆ. ಅದಕ್ಕೆ ಇವಾಗ ನಾವು 4ನೇ ವರ್ಷದ ಪುಣ್ಯತಿಥಿಯನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕೆಂದು ಬಿಟ್ಟಿದ್ದೇವೆ. ಅದನ್ನ ವಿಧಾನಸೌಧದ ಮುಂಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರ್ಮಿಷನ್ ತೆಗೆದುಕೊಂಡು ಬಹುದೊಡ್ಡದಾಗಿ ಮಾಡುತ್ತಿದ್ದೇವೆ. ಅದಕ್ಕೆ ನಾವು ಮುಖ್ಯ ಅತಿಥಿಗಳನ್ನಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ಇದ್ದಾರಂತೆ, ಅವರೇನು ವಿಜಯೇಂದ್ರ ಅವರು, ಮತ್ತೆ ಆರ್ ಶಿವಕಣ್ಣನವರು, ಮತ್ತೆ ಬಸವರಾಜ ಬೊಮ್ಮಾಯಿಯವರು. ಅವರು ನಮ್ಮ ಕ್ಷೇತ್ರದವರು. ಅವರನ್ನು ನಾನು ಕರೆದುಕೊಂಡು ಬಂದುಬಿಟ್ಟು ಅವರ ಕೈಯಾರೆ ಲೋಬಾನ ಹಾಕಿಸಿ ಪುಣ್ಯತಿಥಿಯನ್ನ ಬಹಳ ಅದ್ದೂರಿಯಾಗಿ ಬಿಡುತ್ತೇವೆ. ಇದಕ್ಕೆ ನಾವು ಎಲ್ಲರೂ ಪಟ್ಟಿ ಹಾಕಿದ್ದೇವೆ. 37 ರೂಪಾಯಿ ಖರ್ಚಾಗುತ್ತದೆ ಎಂದು ಅಂದಾಜು ಮಾಡಿಕೊಂಡು ಪಟ್ಟಿ ಹಾಕಿದ್ದೇವೆ. ಆ ಪಟ್ಟಿಯನ್ನ ನರೇಂದ್ರ ಮೋದಿ ಸರ್ ಹತ್ರ ಇಸ್ಕೊಂಡು ಬರುತ್ತೇವೆ. ಅವರು ಬಂದು ಕರ್ನಾಟಕದಲ್ಲಿ ಒಂದು ಸೂರು ನೋಡಿ ಬಿಟ್ಟು ಬಿಡಲಿ. ಪಾಪ ಅವರ ಪಕ್ಷದ ವಿರೋಧ ಪಕ್ಷದವರು ಯಾವ ತರ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂಬುದನ್ನ ಅವರು ಸ್ವಲ್ಪ ಲೋಭಾನ ಹಾಕಿ 4ನೇ ವರ್ಷದ ಪುಣ್ಯತಿಥಿಯನ್ನ ಮಾಡಿ ಹೋಗಿ ಬಿಡಲಿ. ಬಿಡದಿಯಲ್ಲಿ ರೈತರಿಗಾದ ಅನ್ಯಾಯವನ್ನ ಸರಿಯಾಗಿ ವಿರೋಧ ಮಾಡಲಿಲ್ಲ. ಯಾರು? ವಿರೋಧ ಪಕ್ಷದವರು. ಇನ್ನು ವೆಟರ್ನರಿ ಹುದ್ದೆಗಳಲ್ಲಿ ಲಕ್ಷಗಟ್ಟಲೆ ಲಂಚವನ್ನ ತೆಗೆದುಕೊಂಡರಲ್ಲ, ಅದರ ಬಗ್ಗೆಯೂ ಕೂಡ ಸರಿಯಾಗಿ ವಿರೋಧವನ್ನ ಮಾಡಲಿಲ್ಲ. ವಿರೋಧವನ್ನೇ ಮಾಡದೆ ಹೋದರೆ ವಿರೋಧ ಪಕ್ಷವನ್ನ ಸತ್ತು ಹೋಗಿದೆ ಎಂದೇ ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಹಾಗಾಗಿ ನಾವು ಆ ವಿರೋಧ ಪಕ್ಷದ ಪುಣ್ಯತಿಥಿಯನ್ನು ಮಾಡಲು ಸಿದ್ಧರಾಗಿ ಬಿಟ್ಟಿದ್ದೇವೆ. ಇದರಲ್ಲಿ ಬೇರೆ ಏನೂ ಇಲ್ಲ.